ವೀಕ್ಷಕರೇ ನಮಸ್ಕಾರ. ಕನಸಿನಲ್ಲಿ ಆಂಜನೇಯನನ್ನು ನೋಡುವುದಕ್ಕೆ ಹನುಮಾನ್ ಭಕ್ತರು ಮತ್ತು ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶುಭದ ಸೂಚನೆ ಎಂದು ನಂಬಲಾಗುತ್ತದೆ. ಹನುಮಂತನು ಶಕ್ತಿಯ, ಭಕ್ತಿಯ ಮತ್ತು ರಕ್ಷಣೆಗಾಗಿ ಪ್ರಸಿದ್ಧನಾಗಿರುವ ಕಾರಣ ಕನಸಿನಲ್ಲಿ ಆಂಜನೇಯನನ್ನು ನೋಡುವುದು ಮಾನಸಿಕ ಶಾಂತಿ, ದೈಹಿಕ ಶಕ್ತಿ ಮತ್ತು ಆತ್ಮವಿಶ್ವಾಸದ ಬೆಳವಣಿಗೆ ಸಂಕೇತವಾಗಿರಬಹುದು. ಇದು ಸಾಮಾನ್ಯವಾಗಿ ನಿಮ್ಮ ಜೀವನದಲ್ಲಿ ಉದಾಸೀನತೆಗೆ ಕಡಿವಾಣ ಹಾಕುವ ಧೈರ್ಯವನ್ನು ಹೆಚ್ಚಿಸುವ ಮತ್ತು ನೀವು ಬಲಶಾಲಿಯಾಗಿ ಎಲ್ಲಾ ಸವಾಲುಗಳನ್ನು ಎದುರಿಸಬಹುದು ಎಂಬ ಭರವಸೆ ಸಂಕೇತವೆಂದು ಗಮನಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಹನುಮಂತನನ್ನು ಶಕ್ತಿಯ, ಸದ್ಭಕ್ತಿಯ ಮತ್ತು ಸಂಕಟದಿಂದ ರಕ್ಷಕನಾಗಿ ಕಾಣಲಾಗುತ್ತದೆ. ಕನಸಿನಲ್ಲಿ ಆಂಜನೇಯನನ್ನು ಕಾಣುವುದು ವಿವಿಧ ರೀತಿಯ ಅರ್ಥಗಳನ್ನು ನೀಡಬಹುದು. ಅಪಾಯದಿಂದ ರಕ್ಷಣೆ: ಹನುಮಂತನು ಸಂಕಟಗಳ ನಿವಾರಕನೆಂದು ಪರಿಗಣಿಸಲ್ಪಡುವುದರಿಂದ ಕನಸಿನಲ್ಲಿ ಆಂಜನೇಯನನ್ನು ನೋಡಿದರೆ ನೀವು ಜೀವನದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳು ಹಾಗೂ ಸಂಕಟಗಳಿಂದ ಮುಕ್ತನಾಗುವುದೆಂದು ಸಂಕೇತಿಸುತ್ತದೆ. ಧೈರ್ಯ ಮತ್ತು ಶಕ್ತಿ: ಆಂಜನೇಯನು ಶೌರ್ಯ ಮತ್ತು ಬಲದ ದೇವರು. ಅವನನ್ನು ಕನಸಿನಲ್ಲಿ ನೋಡಿದರೆ ಅದು ನಿಮ್ಮಲ್ಲಿ ಶಕ್ತಿಯ ಮತ್ತು ಧೈರ್ಯದ ಬೆಳವಣಿಗೆಯಾಗಿರಬಹುದು. ನೀವು ನಿಮ್ಮ ಸಮಸ್ಯೆಗಳ ವಿರುದ್ಧ ಧೈರ್ಯದಿಂದ ನಿಲ್ಲಬಹುದು ಎಂಬುದರ ಸಂಕೇತವಾಗಿದೆ. ಆಧ್ಯಾತ್ಮಿಕ ಬೆಳವಣಿಗೆ: ಹನುಮಂತನನ್ನು ಭಕ್ತಿಯ, ಪರಿಶುದ್ಧತೆಯ ದೇವರಾಗಿ ಕಾಣಲಾಗುತ್ತದೆ. ಆಂಜನೇಯನ ಕನಸು ಆಧ್ಯಾತ್ಮಿಕ ಬೆಳವಣಿಗೆ, ತ್ಯಾಗದ ಹಾಗೂ ಗುರಿಯನ್ನು ಸಾಧಿಸುವ ಸನ್ನಿವೇಶವಾಗಿ ಅರ್ಥೈಸಬಹುದು. ಸಹಾಯದ ಸೂಚನೆ: ಆಂಜನೇಯನನ್ನು ಸಾಮಾನ್ಯವಾಗಿ ರಾಮನ ಭಕ್ತನೆಂದು ಕರೆಯಲಾಗುತ್ತದೆ. ಎಲ್ಲಾ ಭಕ್ತರಿಗೆ ಸಹಾಯ ಮಾಡುವ ಸಂಕೇತವಾಗಿರುವುದರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಸಹಾಯ ಅಥವಾ ಮಾರ್ಗದರ್ಶನ ಬೇಕಾದ ಸಂದರ್ಭದಲ್ಲಿ ಈ ಕನಸು ಬರಬಹುದು. ಈ ಕನಸು ಬರುವುದು ಸಾಮಾನ್ಯವಾಗಿ ನಿಮಗೆ ಶ್ರದ್ಧೆ ಅಥವಾ ಸಂಕಟ ನಿವಾರಣೆಯ ಸೂಚನೆಯಾಗಿ ನೀವು ನಂಬಬಹುದು. ಸಂಕಲ್ಪ ಶಕ್ತಿ ಮತ್ತು ವಿನಮ್ರತೆ: ಹನುಮಂತನಿಗೆ ಮಹಾಶಕ್ತಿಯು ಇದ್ದರೂ ಅವನು ತನ್ನ ಶಕ್ತಿಯನ್ನು ಸದಾ ಶ್ರೇಷ್ಠ ಗುರಿಗಾಗಿ ಬಳಸಿದ್ದ. ಕನಸಿನಲ್ಲಿ ಆಂಜನೇಯನನ್ನು ಕಾಣುವುದು ನೀವು ನಿಮ್ಮ ಜೀವನದಲ್ಲಿ ಆ ಶಕ್ತಿಯನ್ನು ಸಮರ್ಪಕವಾಗಿ ಮತ್ತು ವಿನಮ್ರತೆಯಿಂದ ಬಳಸಬೇಕು ಎಂಬ ಸಂದೇಶ ನೀಡಬಹುದು. ಈ ಕನಸು ನಿಮ್ಮ ಸಂಕಲ್ಪವನ್ನು ಗುರಿ ಸಾಧಿಸಲು ನೀವು ಬದ್ಧರಾಗಬೇಕೆಂಬುದನ್ನು ದೃಢಪಡಿಸುತ್ತದೆ. ಶ್ರದ್ಧೆ ಮತ್ತು ಭಕ್ತಿ: ಆಂಜನೇಯನು ರಾಮನ ಪರಿಶುದ್ಧ ಭಕ್ತ. ಕನಸಿನಲ್ಲಿ ಅವನನ್ನು ನೋಡುವುದು ನಿಮ್ಮ ಭಕ್ತಿ ಮತ್ತು ಶ್ರದ್ಧೆಯ ಮಟ್ಟವನ್ನು ಹೆಚ್ಚಿಸಲು ಸೂಚಿಸಬಹುದು. ಇದು ನಿಮ್ಮ ಆಧ್ಯಾತ್ಮಿಕ ಜೀವನವನ್ನು ನವೀಕರಿಸುವ ಅಗತ್ಯವಿರಬಹುದು. ಭಕ್ತಿಯಲ್ಲಿ ನಿಮಗೆ ಸಂಪೂರ್ಣ ಶ್ರದ್ಧೆ ಮತ್ತು ಸತ್ಯಪ್ರೇಮ ಇರಬೇಕೆಂಬ ಸಂದೇಶ ನೀಡಬಹುದು. ಆಂಜನೇಯನನ್ನು ಕಾಣುವುದು ಭಯ, ಆತಂಕ ಅಥವಾ ಅನುಮಾನಗಳಿಂದ ಹೊರಬರುವ ಮತ್ತು ನಿಮ್ಮ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸುವ ಸಮಯವಾಗಿದೆ ಎಂದು ಸೂಚಿಸಬಹುದು. ಇದು ನಿಮಗೆ ನಗುವಂತೆ ನಿಮ್ಮ ಜೀವನದಲ್ಲಿ ಬಲವಾದ ಆತ್ಮವಿಶ್ವಾಸದ ಅಗತ್ಯವಿದೆ ಎಂದು ಸೂಚಿಸಬಹುದು. ವಿಶ್ವಾಸ ಮತ್ತು ಮುಕ್ತತೆ: ಹನುಮಂತನು ರಾಮನ ನಿಷ್ಠಾವಂತ ಸೇವಕನಾಗಿದ್ದು ತನ್ನ ಎಲ್ಲಾ ಕಾರ್ಯಗಳಲ್ಲಿ ಪ್ರಾಮಾಣಿಕತೆಯನ್ನು ತೋರಿಸಿದ್ದ. ಕನಸಿನಲ್ಲಿ ಆಂಜನೇಯನನ್ನು ಕಾಣುವುದು ನೀವು ನಿಮ್ಮ ಸಂಬಂಧಗಳಲ್ಲಿ, ಕೆಲಸಗಳಲ್ಲಿ ಅಥವಾ ಜೀವನದಲ್ಲಿ ನಂಬಿಕೆಯನ್ನು ಅಭಿವೃದ್ಧಿಪಡಿಸಲು ಸೂಚನೆ ನೀಡಬಹುದು. ಇದು ನಿಮಗೆ ನಿಮ್ಮ ಚಾರಿತ್ರ್ಯದಲ್ಲಿ ಮತ್ತು ಆಲೋಚನೆಗಳಲ್ಲಿ ಮುಕ್ತತೆ ಮತ್ತು ಪ್ರಾಮಾಣಿಕತೆ ಬೇಕಾಗಿದೆ ಎಂಬ ಸಂಕೇತವಿರಬಹುದು. ಆಶೀರ್ವಾದಗಳು: ಹನುಮಂತನು ಎಲ್ಲಾ ಕಾಲದಲ್ಲಿಯೂ ಭಕ್ತರ ರಕ್ಷಕ ಹಾಗೂ ಅವರ ಸಂಕಟಗಳನ್ನು ಪರಿಹರಿಸುವ ದೇವತೆಯಾಗಿ ಕಂಡುಬಂದಿದ್ದಾನೆ. ಕನಸಿನಲ್ಲಿ ಹನುಮಂತನನ್ನು ನೋಡುವುದು ಆಂಜನೇಯನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ ಎಂದು, ನೀವು ನಿಮ್ಮ ಜೀವನದ ಸವಾಲುಗಳನ್ನು ತಲುಪಲು ಮತ್ತು ಜಯಿಸಲು ದೈವಿಕ ನೆರವು ದೊರಕುತ್ತದೆ ಎಂದು ಸೂಚಿಸಬಹುದು. ಹೀಗೆ ಆಂಜನೇಯನ ಕನಸು ನಿಮಗೆ ನಿಮ್ಮ ಜೀವನದ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಕುರಿತು ಸಾಕಷ್ಟು ಸಂದೇಶಗಳನ್ನು ತಲುಪಿಸುವ ಸಾಧ್ಯತೆ ಇದೆ. ಕನಸಿನಲ್ಲಿ ಮಗು ರೂಪದ ಆಂಜನೇಯನನ್ನು ಕಾಣುವುದು ಶ್ರದ್ಧೆಯ ಮೇಲೆ ಅವಲಂಬಿತವಾಗಿರುವ ಸಂಗತಿಯಾಗಿರಬಹುದು. ಹನುಮಂತನನ್ನು ಪರಾಕ್ರಮ, ಶಕ್ತಿಯ ಮತ್ತು ಭಕ್ತಿಯ ದೇವತೆ ಎಂದು ಭಾವಿಸಲಾಗುತ್ತದೆ. ಮಗು ರೂಪದಲ್ಲಿ ಆಂಜನೇಯನನ್ನು ಕಾಣುವುದು ಪವಿತ್ರತೆಯ, ಸುಸ್ಥಿರತೆಯ ಮತ್ತು ರಕ್ಷಣೆಯ ಸಂಕೇತವಾಗಿ ಅರ್ಥೈಸಬಹುದು. ಇದನ್ನು ಆಂಜನೇಯನ ಕೃಪೆ ಮತ್ತು ಸಹಾಯವನ್ನು ಸೂಚಿಸುವ ಶಕುನವೆಂದುಕೊಳ್ಳಬಹುದು. ಮಗು ರೂಪದ ಆಂಜನೇಯನನ್ನು ಕನಸಿನಲ್ಲಿ ಕಾಣುವುದು ಹಲವು ತಾತ್ವಿಕ ಮತ್ತು ಆಧ್ಯಾತ್ಮಿಕ ಅರ್ಥಗಳನ್ನು ಹೊಂದಿರಬಹುದು. ಅವುಗಳನ್ನು ನಿಮ್ಮ ನಂಬಿಕೆ ಮತ್ತು ವ್ಯಕ್ತಿಗತ ಜೀವನದ ಅನುಭವದ ಪ್ರಕಾರ ವ್ಯಾಖ್ಯಾನಿಸಬಹುದು. ರಕ್ಷಣೆ ಮತ್ತು ಭದ್ರತೆ: ಮಗು ಆಂಜನೇಯನ ದರ್ಶನವು ನಿಮ್ಮ ಜೀವನದಲ್ಲಿ ದೇವರ ಅಥವಾ ದೈವಿಕ ರಕ್ಷಣೆ ಇರುವುದು, ನಿಮಗೆ ಭಯಮುಕ್ತ ಜೀವನವನ್ನು ನೀಡಲು ಆಂಜನೇಯನ ಕೃಪೆ ಇರುವುದು ಎಂದು ಸೂಚಿಸುತ್ತದೆ. ನಿರ್ಣಯ ಮತ್ತು ಶಕ್ತಿಯ ಪುನಃ ಆರಂಭ: ಮಗು ಆಂಜನೇಯನು ಬಾಲ ಆಂಜನೇಯನನ್ನು ಸೂಚಿಸುತ್ತಿದ್ದು ಹೊಸದಾಗಿ ಶಕ್ತಿಯ ಪುನಃ ಆರಂಭ ಅಥವಾ ಸಂಕಲ್ಪವನ್ನು ಸೂಚಿಸಬಹುದು. ನೀವು ಹೊಸ ಆರಂಭದ ಅವಶ್ಯಕತೆ ಇರುವ ಸಂದರ್ಭದಲ್ಲಿಯೂ ಇದು ಬರಬಹುದು. ಮಗು ತತ್ವವಾಗಿ ಶುದ್ಧತೆ, ಅಜ್ಞಾನವಿಲ್ಲದ ಮನಸ್ಸು ಮತ್ತು ಅನುಭವದ ಮುಂಚಿನ ಸ್ಥಿತಿ ಎಂದು ಪರಿಗಣಿಸಲಾಗುತ್ತದೆ. ಈ ಕನಸು ನಿಮ್ಮ ಜೀವನದಲ್ಲಿ ಶುದ್ಧತೆ, ಭಕ್ತಿ ಅಥವಾ ಹೊಸತನ್ನು ಕಲಿಯುವ ಸ್ಥಿತಿಯನ್ನು ಸೂಚಿಸಬಹುದು. ಹನುಮಂತನು ಆಂಜನೇಯ ಶಕ್ತಿಯ ದೇವತೆ. ಮಗು
ರೂಪದಲ್ಲಿದ್ದರೂ ಸಹ ಅವನ ಶಕ್ತಿಯು ಅಸೀಮವಾಗಿದೆ. ಕನಸು ನಿಮ್ಮ ಜೀವನದ ಸವಾಲುಗಳನ್ನು ನೀವು ಎದುರಿಸುತ್ತಿದ್ದು ಅದರ ಮೇಲೆ ಗೆಲುವು ಸಾಧಿಸುವ ಶಕ್ತಿಯನ್ನು ಹೊಂದಿರುವುದನ್ನು ಸೂಚಿಸಬಹುದು. ನೀವು ಆಂಜನೇಯನ ಭಕ್ತರಾಗಿದ್ದರೆ ಕನಸು ನಂಬಿಕೆಯ ಪ್ರಭಾವ ಅಥವಾ ಆಂಜನೇಯನ ಮೆಚ್ಚುಗೆಯನ್ನು ತೋರಬಹುದು. ಇದರಿಂದ ಮನಸ್ಸಿಗೆ ಶಾಂತಿ, ಆತ್ಮಸಂತೋಷ ಬರುತ್ತದೆ. ಹೀಗೆ ಇಂತಹ ಕನಸುಗಳ ಅರ್ಥ ವೈಯಕ್ತಿಕವಾಗಿದೆ ಹಾಗೂ ನೀವು ಅದಕ್ಕೆ ಯಾವ ದಾರಿಯಲ್ಲಿ ಪ್ರತಿಕ್ರಿಯಿಸಬೇಕೆಂದು ನಿರ್ಧರಿಸಬಹುದು. ವೀಕ್ಷಕರೇ, ಇವಿಷ್ಟು ಈ ವರ್ಗದ ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.